ಇದರ ಜೊತೆಗೆ ಮತ್ತೊಂದು ವಿಚಾರ ಏನಂತಂದ್ರೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮುಂದುವರಿಸಿ ಅಂತ ಹೇಳಿ. ಸೊ ಈಗ ಲೋಕಾಯುಕ್ತ ಪೊಲೀಸರು ಮತ್ತೆ ಯಾವ ಹಂತದಲ್ಲಿ ಯಾವ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾರೆ, ಏನಾಗಬಹುದು, ಮತ್ತೆ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿಯ ಸಂಕಷ್ಟ ಎದುರಾಗಬಹುದು, ಲೋಕಾಯುಕ್ತವನ್ನ ಒಂದ್ ಕಡೆ ಇಟ್ರೆ ಮತ್ತೊಂದು ಕಡೆ ಇಡಿ ಕೂಡ ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ಇದೆ. ಸೊ ಈ ಇಡಿ ವಿಚಾರ ಎಷ್ಟು ಕಬ್ಬಿಣದ ಕಡಲೆ ಆಗಬಹುದು ಸಿದ್ದರಾಮಯ್ಯ ಅವರಿಗೆ ಅನ್ನೋದು ಕೂಡ ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದು ಕೂಡ ಸಮಸ್ಯೆ ಆಗಬಹುದು. ಎಸ್, ನಾಗೇಂದ್ರ ಬಾಬು ಮತ್ತೆ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಎರಡು ವಿಚಾರಗಳನ್ನು ನಾವು ಗಮನಿಸಬೇಕು. ಒಂದು, ಲೋಕಾಯುಕ್ತ ಪೊಲೀಸರಿಗೆ ತನಿಖೆಯನ್ನು ಮುಂದುವರಿಸಿ ಅಂತ ಹೇಳಿರೋದು, ಇಡಿ ಕೂಡ ತಕರಾರು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿರೋದು, ಏನಾಗಬಹುದು? ನೋಡಿ ಶ್ರೀಪಾದ್, ಈಗ ಲೋಕಾಯುಕ್ತ ಅಧಿಕಾರಿಗಳು ಆದ್ರೆ ಒಂದು ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಿತ್ತು. ಬಿ ರಿಪೋರ್ಟ್ ಅನ್ನು ಕೂಡ ಸಬ್ಮಿಟ್ ಮಾಡುವಂತ ಲಕ್ಷಣಗಳು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಯಾವಾಗ ಬಿ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ತೋ ಕೇವಲ ಕೆಲವರನ್ನ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಯಾರ ವಿರುದ್ಧವಾಗಿ ಆರೋಪಗಳು ಕೇಳಿ ಬಂದಿತ್ತು ಅವರ ವಿರುದ್ಧವಾಗಿ ಮಾತ್ರ ವಿಚಾರಣೆ ನಡೆಸಿ ಅವರಿಗೆ ಸಂಬಂಧಪಟ್ಟಂತ ಒಂದಷ್ಟು ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡುವಂತ ಕೆಲಸವನ್ನ ಲೋಕಾಯುಕ್ತ ಮಾಡಿತ್ತು. ಆದ್ರೆ ಇವತ್ತು ಲೋಕಾಯುಕ್ತ ಇನ್ನೂ ಕೂಡ ಕೆಲವರ ಸಾಕ್ಷಿಗಳನ್ನ ಹೇಳಿಕೆಗಳನ್ನ ದಾಖಲು ಮಾಡಬೇಕು, ಕೆಲವರ ವಿಚಾರಣೆಗೊಳಪಡಿಸಬೇಕು ಅಂತೇಳಿ ಅಲ್ಲಿ ಮನವಿಯನ್ನ ಮಾಡಿಕೊಟ್ಟು ಅದೇ ರೀತಿಯಾಗಿ ಕೋರ್ಟ್ಗೆ ಅದನ್ನ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಕೂಡ ಮಾಡ್ತು. ಹಾಗಾಗಿ ಲೋಕಾಯುಕ್ತ ಇನ್ನೂ ಕೂಡ ತನಿಖೆಯನ್ನ ಮುಂದುವರಿಸಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ತನಿಖೆಯನ್ನ ಮಾಡಿ ವರದಿಯನ್ನ ಸಬ್ಮಿಟ್ ಮಾಡೋದಕ್ಕೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಲೋಕಾಯುಕ್ತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ಜೊತೆಗೆ ಏನು ಬಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡೋದನ್ನ ಅಕ್ಸೆಪ್ಟ್ ಮಾಡಬಾರದು ಅಂತೇಳಿ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತಂತ ಸ್ನೇಹಮಯಿ ಕೃಷ್ಣ ಅವರ ವಿಚಾರವಾಗಿ 7ನೇ ತಾರೀಕುವರೆಗೂ ಕೂಡ ಒಂದು ಕಾಲಾವಕಾಶ ಸಿಕ್ಕಿದ್ದು ಮುಂದೂಡಿಕೆಯನ್ನ ಕೂಡ ಮಾಡಲಾಗಿದೆ. ಹಾಗಾಗಿ ಮೇ 7ನೇ ತಾರೀಕು ಯಾವ ರೀತಿಯಾದಂತಹ ಒಂದು ತೀರ್ಪು ಹೊರ ಬೀಳುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಈಗ ಸದ್ಯಕ್ಕೆ ಇದರ ನಡುವೆ ಇಡಿ ಅಧಿಕಾರಿಗಳು ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು ಅಂತೇಳಿ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ತಕರಾರು ಅರ್ಜಿಯನ್ನ ಸಲ್ಲಿಸಿ ಆ ಬಳಿಕ ವಿಚಾರಣೆ ಕೂಡ ಒಂದು ಕೋರ್ಟ್ನಲ್ಲಿ ನಡೆಯುತ್ತಾ ಹೋಗುತ್ತೆ. ಹಾಗಾಗಿ ಈಗಿರುವಂತಹ ಪ್ರಮುಖವಾದಂತಹ ಅಂಶ ಮುಂದಿನ ದಿನದಲ್ಲಿ ಕೋರ್ಟ್ನಲ್ಲಿ ವಿಚಾರಣೆಗಳು ಮುಂದುವರಿಯುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಆ ಮೂಲಕ ಒಂದು ಕಡೆ ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳೋ ಮೂಲಕ ಒಂದು ಬಿಗ್ ಶಾಕ್ ಅನ್ನು ಕೊಟ್ಟಿದ್ರೆ ಮೇ 7ನೇ ತಾರೀಕು ತೀರ್ಪನ್ನ ನಮ್ಮ ಜೊತೆ ದೂರುದಾರರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಸ್ವತಃ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸ್ನೇಹಮಯಿ ಕೃಷ್ಣ ಅವರೇ. ಒಂದ್ ರೀತಿನಲ್ಲಿ ಇದು ಒಂದು ಹಂತಕ್ಕೆ ನಿಮ್ಗೆ ಸಿಕ್ಕಿರ್ತಕ್ಕಂಥ ಜಯ ಅಂತಾನೆ ಹೇಳ್ಬೇಕು. ನಿಮ್ ಹೋರಾಟಕ್ಕೆ ಮುಂದೇನ್ ಮಾಡ್ತೀರಾ? ಮೇಡಮ್, ಏನೀಗ ಅದೇ ಮಾನ್ಯ ನ್ಯಾಯಾಲಯ ಸ್ಪಷ್ಟವಾಗಿ ಆದೇಶ ಮಾಡಿದೆ ತನಿಖಾಧಿಕಾರಿಗೆ ತನಿಖೆಯನ್ನು ಪೂರ್ಣಗೊಳಿಸಿ ಅಂತಿಮ ವರದಿ ಸಲ್ಲಿಸಿ ಅಂತೇಳಿ. ಅಲ್ಲಿ ಏನರ್ಥ, ಈಗೇನು ಮಾನ್ಯ ನ್ಯಾಯಾಲಯ ಸಲ್ಲಿಸಿದ್ರೆ ಅದು ಅಂತಿಮ ವರದಿ ಅಲ್ಲ ಅಂತೇಳಿ. ಅಂದ್ರೆ ತನಿಖಾಧಿಕಾರಿ ಕೋರ್ಟ್ ಅನ್ನ ದಿಕ್ಕನ್ನ ತಪ್ಪಿಸುವಂತ ಪ್ರಯತ್ನ ಮಾಡಿದ್ರು. ನಾನು ಮಾನ್ಯ ನ್ಯಾಯಾಲಯಕ್ಕೆ ಅದನ್ನ ಗಮನಕ್ಕೆ ತಂದಿದ್ದೀನಿ. ಮಾನ್ಯ ನ್ಯಾಯಾಲಯ ನನ್ನ ಮನವಿಯನ್ನು ಪರಿಗಣಿಸಿ ಇದು ಅಂತಿಮ ವರದಿ ಅಲ್ಲ, ಇನ್ನು ತನಿಖೆ ಬಾಕಿ ಇದೆ ಅಂತ ನೀವೇ ಹೇಳಿದ್ರ, ಹಾಗಾಗಿ ತನಿಖೆಯನ್ನು ಪೂರ್ಣಗೊಳಿಸಿ ಅಂತಿಮ ವರದಿ ಸಲ್ಲಿಸಿ ಅಂತೇಳಿ 7/5 ಸಲ್ಲಿಸಿ ಅಂತೇಳಿ ಆದೇಶ ಮಾಡಿರೋದು. ಏನೆಲ್ಲ ಸ್ಟ್ರಾಂಗ್ ಪಾಯಿಂಟ್ಸ್ ಇತ್ತು ಸರ್? ಯಾವ ಸ್ಟ್ರಾಂಗ್ ಗ್ರೌಂಡ್ಸ್ ಮೇಲೆ ಇವತ್ತು ನಿಮ್ಮ ಪರವಾಗಿ ಬಂದಿದೆ? ಏನೆಲ್ಲ ದಾಖಲೆಗಳನ್ನ ಕೊಟ್ಟಿದ್ರಿ? ಮೇಡಮ್, ನಾನ್ ಕೊಟ್ಟರಕ್ಕಿಂತ ಹೆಚ್ಚಾಗಿ ತನಿಖಾಧಿಕಾರಿ ಕೊಟ್ಟಿರುವಂತ ದಾಖಲೆಗಳನ್ನ ವರದಿಲೇ ನಾನು ಮನವರಿಕೆ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಅವ್ರೇನು ವರದಿ ಸಲ್ಲಿಸಿದ್ರೆ 14ನೇ ಕಾಲಂನಲ್ಲಿ ಈ ಆರೋಪಗಳಿಗೆ ಸಂಬಂಧಪಟ್ಟ ಯಾವ್ದೋ ದಾಖಲಾತಿ ಇಲ್ಲ ಅಂತ ಹೇಳ್ತಾರೆ. ಆದ್ರೆ 17ನೇ ಕಾಲಂನಲ್ಲಿ 2ನೇ ಆರೋಪಿ ಶ್ರೀಮತಿ ಪಾರ್ವತಿ ಸೇರಿದಂತೆ ಇತರ ಆರೋಪಿಗಳಿಗೆ ನಿವೇಶನ ಕೊಟ್ಟಿರೋದು ಅಕ್ರಮ ಪ್ರಾಧಿಕಾರ ನಷ್ಟ ಆಗಿದೆ ಅಂತ, ಆರ್ಥಿಕ ನಷ್ಟ ಆಗಿದೆ ಅಂತ ಹೇಳ್ತಾರೆ. ಸೊ ಇದು ಬಹಳ ಮುಖ್ಯವಾಗಿ ಮಾನ್ಯ ನ್ಯಾಯಾಲಯ ಗಮನಿಸಿರುವಂತದ್ದು. ಇಲ್ಲಿ ಅಂದ್ರೆ ತನಿಖೆನೇ ಪೂರ್ಣಗೊಳಿಸುತ್ತೆ. ಮತ್ತೆ ಇಲ್ಲಿ ಏನಾಗಿದೆ, ನಾನು ಖಾಸಗಿ ದೂರು ಸಲ್ಲಿಸಿರೋದು ಕೇವಲ 4 ಜನ ಆರೋಪಿಗಳ ವಿರುದ್ಧ ಮಾತ್ರ ಅನ್ನೋ ರೀತಿಯಲ್ಲಿ ವರದಿ ಸಲ್ಲಿಸಿದ್ದಾರೆ. ಆದ್ರೆ ಮಾನ್ಯ ನ್ಯಾಯಾಲಯ ಬರೀ 4 ಜನ ವಿರುದ್ಧ ಅಲ್ಲ, ಇತರರು ಅಂತೇಳಿ ಇತರರ ಬಗ್ಗೆ ಕೂಡ ಆರೋಪ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಟೇಶ್ ವಿರುದ್ಧ ವಿಚಾರಣೆ ಮಾಡೋದಕ್ಕೆ ತನಿಖಾಧಿಕಾರಿಗಳು ಅನುಮತಿಯನ್ನು ಕೂಡ ಪಡೆದಿದ್ದಾರೆ. ಹಾಗಾಗಿ ತನಿಖೆ ಇನ್ನೂ ಬಾಕಿ ಇದೆ ಅಂತ ಅವರೇ ಹೇಳ್ತಾರೆ. ಹಾಗಾಗಿ ತನಿಖೆ ಪೂರ್ಣಗೊಳಿಸಿ ಅಂತಿಮ ವರದಿ ಸಲ್ಲಿಸೋದಕ್ಕಿಂತ ಮುಂಚೆನೆ ಇದ್ರ ಬಗ್ಗೆ ನಾವು ಪರಿಗಣಿಸಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಓಕೆ, ಈಗ ಸ್ನೇಹಮಯಿ ಕೃಷ್ಣ ನೋಡಿ, ಒಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿದ್ರೆ ಇನ್ನೂ ಕೂಡ ತನಿಖೆ ಮಾಡಬೇಕು, ಅಂತಿಮವಾದಂತಹ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅಂತೇಳಿ. ಆದ್ರೆ ಇಡಿ ಅಧಿಕಾರಿಗಳ ಬಳಿ ಒಂದಷ್ಟು ಎವಿಡೆನ್ಸ್ಗಳು ಕೂಡ ಸಿಕ್ಕಿತ್ತು. ಇಡಿ ಅಧಿಕಾರಿಗಳಿಗೆ ಸಿಕ್ಕುವಂತಹ ಸಾಕ್ಷಿಗಳು ಲೋಕಾಯುಕ್ತ ಅಧಿಕಾರಿಗಳಿಗೆ ಯಾಕೆ ಸಿಕ್ಕಿಲ್ಲ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸೊ ಇದೇ ವಿಚಾರವಾಗಿ ನೀವು ಕೂಡ ಸಾಕಷ್ಟು ಬಾರಿ ಪ್ರಸ್ತಾಪ ಕೂಡ ಮಾಡಿದ್ರಿ. ಹೌದು ಸರ್, ಇಲ್ಲಿ ಒಂದು ಸ್ಪಷ್ಟೀಕರಣ ಕೊಡ್ತೀನಿ. ಇಡಿಯವರಿಗೆ ಬೇರೆ ದಾಖಲಾತಿ ಅಥವಾ ಲೋಕಾಯುಕ್ತ ಬೇರೆ ದಾಖಲಾತಿ ಸಿಕ್ಕಿಲ್ಲ ಸರ್. ಇಬ್ಬರಿಗೂ ಸಿಕ್ಕಿರೋ ಒಂದೇ ದಾಖಲಾತಿ. ಆದ್ರೆ ಅದನ್ನ ವಿಶ್ಲೇಷಣೆ ಮಾಡುವಂತದ್ದು ತಪ್ಪಾಗಿರೋಂಥದ್ದು. ಇಲ್ಲಿ ಈ ಲೋಕಾಯುಕ್ತ ಅಧಿಕಾರಿಗಳು ಈ ಆರೋಪಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ದುರ್ದೋಷದಿಂದಲೇ
ಕಣ್ಣೆದುರುಳ ಸತ್ಯನ ಸುಳ್ಳು ಅಂತೇಳಿ ವರದಿ ಸಲ್ಲಿಸಿರೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿರ್ತದೆ. ಸ್ನೇಹಮಯಿ ಕೃಷ್ಣ ಅವರೇ, ಇನ್ನೊಂದು ವಿಚಾರ, ಈಗ ಮೊದಲಿನಿಂದಾನು ತಾವು ಹೇಳ್ಕೊಂಡು ಬರ್ತಾ ಇರುವಂತಹ ವಿಚಾರ ಏನಂತಂದ್ರೆ ಲೋಕಾಯುಕ್ತ ಸಂಸ್ಥೆ ಮುಖ್ಯಮಂತ್ರಿಗಳ ಹಿಡಿತದಲ್ಲಿದೆ, ಈ ತನಿಖೆ ಮೇಲೆ ನಮಗೆ ಯಾವ ರೀತಿಯ ನಂಬಿಕೆ ಇಲ್ಲ ಅನ್ನುವಂಥದ್ದನ್ನ ತಾವು ಹೇಳ್ತಾ ಇದ್ರಿ. ಈಗ ಕೋರ್ಟ್ ಮತ್ತೆ ಹೇಳಿರೋದು ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮುಂದುವರಿಸಿ ಅಂತ. ಸೊ ಈ ತನಿಖೆಯಿಂದ ಅಂದ್ರೆ ಮುಂದುವರೆದ ಭಾಗದ ತನಿಖೆಯಿಂದ ನಿಮ್ಮ ನಿರೀಕ್ಷೆ ಏನು, ಅಸಲಿಗೆ ಏನ್ ಆಗ್ಬೇಕಿಲ್ಲಿ ಅಂತ? ಸರ್, ಈಗ ಲೋಕಾಯುಕ್ತ ಅಧಿಕಾರಿಗಳು ಎಲ್ಲೆಲ್ಲಿ ತಪ್ಪು ಮಾಡಿದರೆ, ಯಾವ್ಯಾವ ಸಾಕ್ಷ್ಯಗಳನ್ನ ಮುಚ್ಚಿಟ್ಟಿದ್ದಾರೆ, ಇವೆಲ್ಲವನ್ನು ಕೂಡ ನಮ್ಮ ತಕರಾರಲ್ಲಿ ಗಮನಕ್ಕೆ ತಂದಿರಲ್ಲ. ಈ ತನಿಖಾಧಿಕಾರಿ ಆ ಎಲ್ಲಾ ಅಂಶಗಳಿಗೂ ಉತ್ತರ ಕೊಡಬೇಕಾಗತ್ತೆ. ಆ ಎಲ್ಲಾ ಅಂಶ ಉತ್ತರ ಕೊಡಕ್ಕೆ ಬಂದಾಗ ಅಲ್ಲಿ ಸ್ಪಷ್ಟವಾಗಿ ಆರೋಪ ಸಾಬೀತಾಗುತ್ತೆ. ಅವಾಗ ಅವರೇ ದೋಷಾರೋಪಣ ಪತ್ರ ಸಲ್ಲಿಸ್ತಾರೆ ಅನ್ನೋ ನಿರೀಕ್ಷೆ ನನಗಿದೆ. ಸ್ನೇಹಮಯಿ ಕೃಷ್ಣ ಅವರೇ, ಇನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಗ ತನಿಖೆ ಮಾಡೋ ಸಂದರ್ಭದಲ್ಲಿ ಇನ್ನೂ ಯಾವೆಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಬಹುದು, ಅವ್ರ ಹತ್ರ ಇರೋ ಈಗ ಲಭ್ಯ ಇರತಕ್ಕಂತ ದಾಖಲೆಗಳ ಮೇಲೆ ಈಗ ಇರತಕ್ಕಂತ ಪ್ರಮುಖವಾದಂತ ಆಂಗಲ್ಸ್ ಏನು, ಆರೋಪಗಳೇನು, ಮತ್ತೆ ಇನ್ನೂ ಯಾವೆಲ್ಲ ಆಯಾಮಗಳಲ್ಲಿ ತನಿಖೆ, ಒಟ್ಟಾರೆ ಇದು ಸಿದ್ದರಾಮಯ್ಯನವರಿಗೆ ಹೆಂಗೆ ತೂಗುಗತಿ ಆಗ್ತಾ ಇದೆ? ಖಂಡಿತವಾಗ್ಲೂ ಸಿದ್ದರಾಮಯ್ಯ ಅವರಿಗೆ ಈ ಪ್ರಕರಣ ಶಿಕ್ಷೆ ಆಗುತ್ತೆ, ಯಾವುದೇ ಕಾರಣ ತಪ್ಪಿಸೋಕೆ ಸಾಧ್ಯನೇ ಇಲ್ಲ. ಸೊ ಇಡಿ ಅಧಿಕಾರಿಗಳು ಅವರ ಆರೋಪ ಪ್ರಕಾರ ಎಲ್ಲಾ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ, ಇನ್ನಷ್ಟು ದಾಖಲೆ ಸಂಗ್ರಹ ಮಾಡೇ ಮಾಡ್ತಾರೆ. ಅವರು ಏನ್ ಅಕ್ರಮ ವ್ಯವಹಾರ ನಡೆದಿದೆ ಅದರ ಬಗ್ಗೆ ತನಿಖೆಯನ್ನು ಪೂರ್ಣಗೊಳಿಸಿ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸ್ತಾರೆ. ಅದಕ್ಕೆ ಪೂರಕವಾಗಿ ಲೋಕಾಯುಕ್ತ ಅಧಿಕಾರಿಗಳು ಈ ವರದಿಯಲ್ಲಿ ಹೇಳಿದರೆ ಅಕ್ರಮವಾಗಿ 50 ಅನುಪಾತ ನಿವೇಶನ ಕೊಟ್ಟರಿಂದ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ. ಅಂದ್ರೆ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತೇಳಿ ಈ ಲೋಕಾಯುಕ್ತ ವರದಿಯಲ್ಲಿ ಕೂಡ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಹಾಗಾಗಿ ಇಡಿ ಅಧಿಕಾರಿಗಳು ಕೂಡ ಈ ಪ್ರಕರಣವನ್ನು ನ್ಯಾಯ ಕೊಡಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಓಕೆ, ಈಗ ಸ್ನೇಹಮಯಿ ಕೃಷ್ಣ ಅವರೀಗ ನಿಮಗೆ ಈ ಒಂದು ಹೋರಾಟ ನೋಡಿ, ಈ ಪ್ರಶ್ನೆ ಅವತ್ತು ಕೇಳಬೇಕು ಅಂತ ಅನಿಸ್ತಾ ಇತ್ತು, ಇವತ್ತು ಆ ಪ್ರಶ್ನೆನ ಮಾಡ್ತಾ ಇದ್ದೀನಿ. ನೀವು ಈ ಹೋರಾಟಕ್ಕೆ ಧುಮುಕಿದ ಬಳಿಕ ನಿಮಗೆ ಥ್ರೆಟ್ ಬಂದಿದೆ, ಮಾಟ ಮಂತ್ರಗಳು, ಈ ರೀತಿಯಾದ ವಿಚಾರಗಳೆಲ್ಲವೂ ಕೂಡ ಮುನ್ನೆಲೆಗೆ ಬಂದಿತ್ತು. ಈ ಹೋರಾಟದಲ್ಲಿ ನಿಮಗೆ ಜಯ ಸಿಗುತ್ತೆ ಅನ್ನೋ ವಿಶ್ವಾಸ ಈ ಕ್ಷಣಕ್ಕೆ ಇದೆಯಾ ಅನ್ನೋ ಪ್ರಶ್ನೆ? ಖಂಡಿತ ಸಿಗುತ್ತೆ ಸರ್. ಅದಕ್ಕೆ ಪೂರಕವಾಗಿ ಇವತ್ತು ಮಾನ್ಯ ನ್ಯಾಯಾಲಯ ಆದೇಶ ಮಾಡಿರೋದು. ನೀವು ಗಮನಿಸಬೇಕು, ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಮತ್ತೆ ನಾನು ವಿದ್ಯಾವಂತನೂ ಅಲ್ಲ. ಆದ್ರೆ ನಾನ್ ಕೊಟ್ಟ ಅರ್ಜಿ ಸರಿಯಾಗಿದೆ, ಲೋಕಾಯುಕ್ತ ವರದಿ ಸರಿಯಾದ ಮಾನ್ಯ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅಂತ ಆದೇಶ ಮಾಡಿದೆ ಅಂದ್ರೆ ಇಲ್ಲಿ ಗಂಭೀರ ಪರಿಗಣಿಸಬೇಕಾಗತ್ತೆ. ನನ್ನ ಬಳಿ ಸರಿಯಾದ ರೀತಿಯಲ್ಲಿ ಸಾಕ್ಷ್ಯಗಳಿದೆ, ಮತ್ತೆ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀನಿ. ಲೋಕಾಯುಕ್ತ ಅಧಿಕಾರಿಗಳು ಆರೋಪಿಗಳ ರಕ್ಷಣೆ ಮಾಡೋಗೋಸ್ಕರ ಕೆಲಸ ಮಾಡಿದ್ರೆ ಇಲ್ಲಿ ಸ್ಪಷ್ಟ ಗೊತ್ತಾಗಿದೆ. ಹಾಗಾಗಿ ಅಂತಿಮವಾಗಿ ನನ್ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇವತ್ತಿನ ಒಂದು ಆದೇಶ ಪೂರಕ ಸಾಕ್ಷಿ ಅಂತ ಹೇಳ್ಬೋದು. ನಿಮಗೆ ಹೆಚ್ಚು ನಿರೀಕ್ಷೆ ಮತ್ತು ಆಶಾಭಾವ ಇರೋದು ಯಾವ ತನಿಖಾ ಸಂಸ್ಥೆಯ ಮೇಲೆ ಸ್ನೇಹಮಯಿ ಕೃಷ್ಣ ಅವರೇ? ಯಾಕಂದ್ರೆ ಇಡಿಗೂ ಕೂಡ ತಕರಾರು ಅರ್ಜಿ ಸಲ್ಲಿಸಬಹುದು ಅಂತ ನ್ಯಾಯಾಲಯ ಹೇಳಿದೆ. ಸರ್, ಇಲ್ಲಿ ಎಲ್ಲಾ ತನಿಖಾ ಸಂಸ್ಥೆಗಳು ಕೂಡ ಸಾಮಾನ್ಯವಾಗಿ ಅನುಮಾನ ಇದ್ದೇ ಇದೆ ಸರ್. ಇಲ್ಲಿ ತನಿಖಾ ಸಂಸ್ಥೆಗಿಂತ ತನಿಖಾಧಿಕಾರಿಯಾಗಿ ಯಾರು ಕೆಲಸ ನಿರ್ವಹಿಸ್ತಾರೆ, ಯಾವ ರೀತಿ ನಿರ್ವಹಿಸ್ತಾರೆ, ಅವರ ಮನೋಭಾವ ಯಾವ ರೀತಿ ಅನ್ನೋದ್ರ ಮೇಲೆ ಯಾವ ತನಿಖಾ ಸಂಸ್ಥೆ ನ್ಯಾಯ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಕೊನೆ ಅಂತಿಮವಾಗಿ ಸಲ್ಲಿಸೋರ್ಗೂ ಇವರಿಂದ ಈ ರೀತಿ ನ್ಯಾಯ ಸಿಗುತ್ತೆ ಅನ್ನೋ ಸ್ಪಷ್ಟವಾಗಿ ಹೇಳಕ್ಕಾಗಲ್ಲ. ಆ ರೀತಿ ನಮ್ಮ ತನಿಖಾ ಸಂಸ್ಥೆಗಳು ಕರ್ತವ್ಯ ನಿರ್ವಹಿಸ್ತಾರೆ ಸ್ಪಷ್ಟವಾಗಿ ಹೇಳಬಲ್ಲ. ಯಾವ ಕಾರಣಕ್ಕೆ ಲೋಕಾಯುಕ್ತ ಸ್ನೇಹಮಯಿ ಕೃಷ್ಣ ಅವರೇ ಬಿ ರಿಪೋರ್ಟ್ ಸಲ್ಸಕ್ ಹೊರಟುಬಿಟ್ಟಿತ್ತು ಅಷ್ಟು ಸುಲಭವಾಗಿ? ಅಂದ್ರೆ ಲೋಕಾಯುಕ್ತ ಇಗ್ನೋರ್ ಮಾಡಿದಂತಹ ಅಥವಾ ಅವಗಣನೆಗೆ ಒಳಪಡಿಸಿದಂತಹ ಅಂಶಗಳೇನು, ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎತ್ತಿ ಹಿಡಿತಾ ಇರತಕ್ಕಂತ ಅಪರಾಧದ ಅಂಶಗಳೇನು ಅಂತ? ಈಗ ಲೋಕಾಯುಕ್ತರು ದೇವರಾಜು ಏನು 13/8/1996 ಇಸ್ವಿಯಲ್ಲಿ ಆ ಗೋಸ್ವಾದ ಕೈ ಬಿಡೋಕೆ ಅರ್ಜಿ ಸಲ್ಲಿಸಿದ್ರೆ ಆ ಅರ್ಜಿ ಮೇಲ್ಗಡೆ ಡಿಸಿಎಂ ಅಂತ ಸ್ಪಷ್ಟ ಉಲ್ಲೇಖ ಇದೆ. ಡಿಸಿಎಂ ಅದನ್ನು ಯಾರು ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖಾಧಿಕಾರಿ ವಿವರಣೆ ಕೊಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಹೊರತು ಆದ್ರೆ ಡಿಸಿಎಂ ಅಂದ್ರೆ ಏನು, ಆ ಉಲ್ಲೇಖ ಇದ್ದಿದ್ರಿಂದ ಏನ್ ಪರಿಣಾಮ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ವಿಶ್ಲೇಷಣೆ ಮಾಡಿಲ್ಲ. ಆದ್ರೆ ತನಿಖಾ ಇಡಿ ಅವರು ಅದನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯರ ಪ್ರಭಾವವನ್ನ ಬೀರಿ ಗೋಸ್ವಾದನ ಕೈ ಬಿಡಿಸ್ಕೊಂಡಿದ್ದಾರೆ ಅಂತ ಇಡಿ ಸ್ಪಷ್ಟ ತಿಳಿಸಿದ್ದಾರೆ. ನಾನು ಈಗಾಗಲೇ ಅದನ್ನೇ ಹೇಳಿದ್ದು, ತನಿಖಾಧಿಕಾರಿ ದಾಖಲೆನ ವಿಶ್ಲೇಷಣೆ ಮಾಡೋದ್ರ ಮೇಲೆ ಸತ್ಯ ಹೆಚ್ಚು ಬರುತ್ತಂತ. ಇಡಿಯವರು ಆ ದಾಖಲೆನ ಸ್ಪಷ್ಟವಾಗಿ ವಿಶ್ಲೇಷಣೆ ಮಾಡಿ ರಾಜಕೀಯ ಪ್ರಭಾವದಿಂದ ಗೋಸ್ವಾದನ ಕೈ ಬಿಡಿಸೋದು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಲೋಕಾಯುಕ್ತ ಅಧಿಕಾರಿಗಳು ಆರೋಪಣೆ ರಕ್ಷಣೆ ಮಾಡೋಕ್ಕೋಸ್ಕರ ಯಾವ್ದೇ ಸಾಕ್ಷ್ಯ ಇಲ್ಲ ಅಂದ್ರೆ ಸುಳ್ಳು ವರದಿ ಹಾಕಿದ್ದಾರೆ. ಓಕೆ ಸ್ನೇಹಮಯಿ ಕೃಷ್ಣ ಅವರೇ, ಹಾಗೆ ಸಂಪರ್ಕದಲ್ಲಿ ಈಗ ನಮ್ಮೊಂದಿಗೆ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ. ಸುನಿಲ್ ಕುಮಾರ್ ಅವರೇ, ನಮಸ್ಕಾರ. ಓಕೆ, ಸಂಪರ್ಕ ಕಡಿತ ಆಗಿದೆ. ಸ್ನೇಹಮಯಿ ಕೃಷ್ಣ ಅವರೇ, ಇವಾಗ ಮುಂದಿನ ಹೋರಾಟಗಳು ಯಾವ ರೀತಿ ಇರುತ್ತೆ ಅಂತೇಳಿ ಕಾನೂನಾತ್ಮಕವಾದಂತಹ ಹೋರಾಟ, ಯಾಕಂದ್ರೆ 7ನೇ ತಾರೀಕುವರೆಗೂ ಕೂಡ ತೀರ್ಪನ್ನ ಕಾಯ್ದಿರಿಸಿದೆ. ಅಂದ್ರೆ ಈ ಲೋಕಾಯುಕ್ತದವ್ರು ಕಂಪ್ಲೀಟ್ ಆಗಿ ವರದಿಯನ್ನ ಸಬ್ಮಿಟ್ ಮಾಡಬೇಕು ಅಂತೇಳಿ
ಮತ್ತೊಂದು ಕಡೆ ಇಡಿ ಅವರು ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ.